In this class, I am going to explain the citizenship acquired through naturalization. ಅಂದರೆ ಸಹಜೀಕೃತವಾಗಿ ಪೌರತ್ವವನ್ನು ಪಡೆಯುವಂತಹ ವಿಧಾನಗಳ ಬಗ್ಗೆ ಈ ತರಗತಿಯಲ್ಲಿ ನಾನು ವಿವರಿಸ್ತೇನೆ. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಂದು ದೇಶದ ಪೌರತ್ವವನ್ನು ಪಡೆಯಲು ಇಚ್ಛಿಸಿದಲ್ಲಿ ಅವನು ಸಹಜೀಕೃತ ಪೌರತ್ವವನ್ನು ಆ ದೇಶದ ನಿಯಮಾನುಸಾರವಾಗಿ ಪಡೆಯಬಹುದಾಗಿದೆ. ಈ ತರಹದ ಪೌರತ್ವವನ್ನು ಪಡೆಯುವಾಗ ನಿಯಮಗಳು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಬೇರೆ ಬೇರೆಯಾಗಿರುತ್ತದೆ. ಈ ಥರ ಸಹಜೀಕೃತ ಪೌರತ್ವವನ್ನು ಹಲವಾರು ವಿಧಾನಗಳ ಮೂಲಕ ಪಡೆಯಬಹುದಾಗಿದೆ. ಈಗ ಇನ್ನು ಮುಂದೆ ಯಾವ ವಿಧಾನಗಳೆಲ್ಲ ಮೂಲಕ ಒಬ್ಬ ವ್ಯಕ್ತಿಯು ಇನ್ನೊಂದು ದೇಶದ ಪೌರತ್ವವನ್ನು ಸಹಜೀಕೃತವಾಗಿ ನ್ಯಾಚುರಲೈಸೇಷನ್ ಪ್ರೋಸೆಸ್ ಮೂಲಕ ಪಡಿಬಹುದು ಎನ್ನುವುದನ್ನು ನೋಡೋಣ. ಮೊದಲನೆಯದು ಬೈ ಮ್ಯಾರೇಜ್, ಅಂದರೆ ವಿವಾಹದ ಮೂಲಕ ಪಡೆದುಕೊಳ್ಳುವಂತಹ ಪೌರತ್ವ. ಅಂದರೆ ಇಲ್ಲಿ ಓರ್ವ ಮಹಿಳೆ ವಿದೇಶಿಯನ್ನು ಮದುವೆಯಾದರೆ ಆಕೆ ತನ್ನ ಪತಿಯ ದೇಶದ ಪೌರತ್ವವನ್ನು ಸಹಜೀಕೃತ ಪೌರತ್ವ ವಿಧಾನದ ಮೂಲಕ ಪಡೆಯುತ್ತಾಳೆ. ಉದಾಹರಣೆಗೆ, ಓರ್ವ ಮಹಿಳೆ ಅಮೇರಿಕದ ಯುವಕನನ್ನು ಮದುವೆಯಾದರೆ ಸಹಜವಾಗಿ ಆಕೆ ಅಮೇರಿಕದ ಪೌರತ್ವವನ್ನು ಪಡಿತಾಳೆ. ಇಲ್ಲಿ ಪತ್ನಿಯ ದೇಶದ ಪೌರತ್ವವನ್ನು ಮಾತ್ರ ಪತಿಯು ಪಡೆಯುವುದಿಲ್ಲ. ಎರಡನೇ ವಿಧಾನ ಲಾಂಗ್ ರೆಸಿಡೆನ್ಸ್, ಅಂದರೆ ದೀರ್ಘಕಾಲದ ವಾಸ. ಒಬ್ಬ ವ್ಯಕ್ತಿಯು ಇನ್ನೊಂದು ದೇಶದಲ್ಲಿ ದೀರ್ಘಕಾಲ ಅಥವಾ ನಿರ್ದಿಷ್ಟ ಅವಧಿಯವರೆಗೆ ವಾಸ ಮಾಡಿದರೆ ಆಗ ಆ ದೇಶದ ಪೌರತ್ವವನ್ನು ಅವನು ಪಡೆಯಬಹುದಾಗಿದೆ. ಉದಾಹರಣೆಗೆ, ಕೆಲವೊಂದು ದೇಶಗಳು ಅಂದರೆ ಇಂಗ್ಲೆಂಡ್, ಅಮೇರಿಕದಂತಹ ದೇಶಗಳಲ್ಲಿ 5 ವರ್ಷದ ಅವಧಿಯವರೆಗೆ ವಾಸ ಮಾಡಿದಂತಹ ವ್ಯಕ್ತಿಗಳಿಗೆ ಆ ದೇಶದ ಪೌರತ್ವವನ್ನು ನೀಡಲಾಗ್ತದೆ. ಫ್ರಾನ್ಸ್ನಲ್ಲಿ ಇದು 10 ವರ್ಷ. ಹೀಗೆ ರಾಷ್ಟ್ರಗಳಲ್ಲಿ ಈ ಲಾಂಗ್ ರೆಸಿಡೆನ್ಸ್ ಅಥವಾ ವಾಸದ ದೀರ್ಘಕಾಲದ ವಾಸದ ಅವಧಿಯನ್ನು ವಿವಿಧವಾಗಿ ಇರ್ತದೆ. ಅದು ಅವರು ಆ ವ್ಯಕ್ತಿಗಳು ಅಲ್ಲಿ ದೀರ್ಘಕಾಲ ವಾಸ ಮಾಡೋದ್ರಿಂದ ಅವರು ಆ ದೇಶದಲ್ಲಿ ಪೌರತ್ವವನ್ನು ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಇನ್ನು ಮೂರನೆಯದು ವಿದೇಶದಲ್ಲಿ ಆಸ್ತಿಯನ್ನು ಖರೀದಿಸುವುದರ ಮೂಲಕ, ಬೈ ಪರ್ಚೇಸಿಂಗ್ ಲ್ಯಾಂಡ್ ಇನ್ ಫಾರಿನ್ ಲ್ಯಾಂಡ್. ಯುರೋಪಿನ ಕೆಲವು ರಾಷ್ಟ್ರಗಳು ತಮ್ಮ ರಾಷ್ಟ್ರದಲ್ಲಿ ಆಸ್ತಿಯನ್ನು ಖರೀದಿಸಿದಂತಹ ವಿದೇಶಿಯರಿಗೆ ಈ ಮೂಲಕ ಪೌರತ್ವವನ್ನು ನೀಡುತ್ತದೆ. ಅಂದರೆ ಒಬ್ಬ ಬೇರೆ ದೇಶದವ ವಿದೇಶಿ ಬಂದು ಒಂದು ದೇಶದಲ್ಲಿ ನೆಲೆಸುವಾಗ ಅಲ್ಲಿ ಆ ದೇಶದಲ್ಲಿ ಆಸ್ತಿಯನ್ನು ಗಳಿಸಿ ಅಲ್ಲಿಯೇ ನೆಲೆ ನಿಂತ ಸಂದರ್ಭದಲ್ಲಿ ಆತನು ಆ ದೇಶದ ಪೌರತ್ವವನ್ನು ನೈಸರ್ಗೀಕೃತವಾಗಿ ಪಡೆಯಲು ಅರ್ಹನಾಗಿರ್ತಾನೆ. ಇನ್ನು ಸ್ಟೇಟ್ ಸರ್ವಿಸ್ ಅಥವಾ ಸರಕಾರಿ ಹುದ್ದೆಯನ್ನು ಪಡೆಯುವ ಮೂಲಕ ವಿದೇಶಿಯು ಯಾವುದೇ ರಾಷ್ಟ್ರದ ಸರಕಾರಿ ಹುದ್ದೆಗಳಲ್ಲಿ ಉನ್ನತ ಹುದ್ದೆಗಾಗಿ ನೇಮಕಗೊಂಡರೆ ಆಗ ಆ ದೇಶದ ಪೌರತ್ವವನ್ನು ಅವನು ಪಡಿತಾನೆ. ಉದಾಹರಣೆಗೆ, ವಿದೇಶಿ ಸೇನೆಯಲ್ಲಿ ನೇಮಕಗೊಂಡಾಗ ಅಂಥ ಸಂದರ್ಭದಲ್ಲಿ ನೇಮಕಗೊಂಡಂತಹ ರಾಷ್ಟ್ರದ ಪೌರತ್ವವನ್ನು ಅವನು ಪಡೀಲಿಕ್ಕೆ ಅರ್ಹನಾಗಿರ್ತಾನೆ.